ಕಾಮಗಾರಿ ಪೂರ್ಣವಾಗುವ ಮೊದಲೇ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಹೆಸರು ಇಡಬೇಕು ಅನ್ನೋ ವಿಚಾರಕ್ಕೆ ಆಕ್ರೋಶ ಹೆಚ್ಚಾಗಿದ್ದು ಇಂದು ಶ್ರೀರಾಮ ಸೇನೆ ಹಾಗೂ ಹಿಂದೂ ಪರ ಹೋರಾಟಗಾರರು ಬಿಎಂಆರ್ಸಿಎಲ್ಗೆ ಮನವಿಯನ್ನು ಸಲ್ಲಿಸಿದರು. ಶಿವಾಜಿ ಮೆಟ್ರೋ ನಿಲ್ದಾಣ ಹೆಸರು ಬದಲಾವಣೆ ಕದನ. ಮೆಟ್ರೋ ನಿಲ್ದಾಣಕ್ಕೆ ಶಿವಾಜಿ ಹೆಸರ, ಸೆಂಟ್ ಮೇರಿ ಹೆಸರ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹಿಂದೂ ಸಂಘಟನೆ ಕಿಡಿ. ಶಿವಾಜಿನಗರ ಮೆಟ್ರೋ ನಿಲ್ದಾಣ ಕಾಮಗಾರಿ ಇನ್ನೂ ನಡೀತಾ ಇದೆ. ಈ ಮಧ್ಯೆ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಮೆಟ್ರೋ ನಿಲ್ದಾಣ ಎಂಬ ಹೆಸರು ಇಡ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿವೆ. ಇನ್ನು ಯಾವುದೇ ಕಾರಣಕ್ಕೂ ಸೆಂಟ್ ಮೇರೀಸ್ ಹೆಸರನ್ನ ಮೆಟ್ರೋ ನಿಲ್ದಾಣಕ್ಕೆ ಇಡದಂತೆ ಹಿಂದೂ ಪರ ಸಂಘಟನೆಗಳು ಪಟ್ಟು ಹಿಡಿದಿವೆ. ಈ ಹಿನ್ನೆಲೆ ಇಂದು ಬಿಎಂಆರ್ಸಿಎಲ್ಗೆ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಹಿಂದೂ ಪರ ಸಂಘಟನೆಯವರು ಮನವಿ ಸಲ್ಲಿಸಿದ್ರು. ಈಗಾಗಲೇ ಶಿವಾಜಿನಗರ ಎಂದು ಈ ಪ್ರದೇಶವನ್ನು ಕರೆಯಲಾಗ್ತಿದ್ದು ಮೆಟ್ರೋ ನಿಲ್ದಾಣಕ್ಕೆ ಶಿವಾಜಿ ಮಹಾರಾಜರ ಹೆಸರನ್ನೇ ಮುಂದುವರಿಸಬೇಕು. ಬ್ರಿಟಿಷರು ದೇಶ ಬಿಟ್ಟು ವರ್ಷಗಳೇ ಕಳೆದಿದ್ದರೂ ಇನ್ನೂ ಅವರ ಹೆಸರನ್ನೇ ಇಡೋದು ಸರಿಯಲ್ಲ. ಒಂದು ವೇಳೆ ಮೆಟ್ರೋ ನಿಲ್ದಾಣಕ್ಕೆ ಶಿವಾಜಿ ಹೆಸರನ್ನ ಬಿಟ್ಟು ಸೆಂಟ್ ಮೇರಿ ಹೆಸರನ್ನ ಇಟ್ಟರೆ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಸರ್ಕಾರಕ್ಕೆ ಹಾಗೂ ಬಿಎಂಆರ್ಸಿಎಲ್ಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ರು. ನಾನು ಹೇಳೋದು, ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಇನ್ನೂ ಬ್ರಿಟಿಷರ ಹೆಸರುಗಳು, ಈ ಕ್ರಿಶ್ಚಿಯನ್ ಹೆಸರುಗಳು ಅನಾವಶ್ಯಕವಾಗಿ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ, ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಹೆಸರಿಡುವಂಥ ಅವಶ್ಯಕತೆ ಇಲ್ಲ. ಶಿವಾಜಿನಗರ್ ಅದು ಹೆಸರೇ ಹೇಳುತ್ತೆ. ಶಿವಾಜಿನಗರ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ ಅದು. ಇಲ್ಲಿ 10 ವರ್ಷ ಛತ್ರಪತಿ ಶಿವಾಜಿರ ಬಾಲ್ಯ ಕಳೆದಿದ್ದಾರೆ. ಶಿವಾಜಿಯ ತಂದೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು. ಸೊ ಎಲ್ಲ ಇವತ್ತು ಜಾತಿ ಮತ ಎಲ್ಲರೂ ಕೂಡ ವಾಸ ಮಾಡ್ತಾ ಇರುವಂಥ ಶಿವಾಜಿನಗರ ಹೆಸರನ್ನು ಶಿವಾಜಿ ನಗರ ಮೆಟ್ರೋ ಅಂತನ್ನುವಂಥದ್ದೇ ಇಡಬೇಕು ಅಂತನ್ನುವಂಥ ಆಗ್ರಹವನ್ನು ನಾವು ಇವತ್ತು ಮನವಿಯಲ್ಲಿ ಕೊಟ್ಟಿದ್ದೀವಿ. ಇನ್ನು ಮೆಟ್ರೋ ಎಂಡಿ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದ ಕಾರಣ ನಮ್ಮ ಮೆಟ್ರೋದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಮನವಿ ಸ್ವೀಕರಿಸಿದ್ರು. ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರೀಸ್ ಹೆಸರು ಇಡಬಾರದು, ಆ ನಿಲ್ದಾಣಕ್ಕೆ ಛತ್ರಪತಿ ಮಹಾರಾಜರ ಹೆಸರನ್ನು ಇಡುವಂತೆ ಮನವಿಯನ್ನ ಹಿಂದೂ ಪರ ಹೋರಾಟಗಾರರು ನೀಡಿದ್ದಾರೆ. ನಿಯಮಾನುಸಾರ ಇದನ್ನ ಸರ್ಕಾರದ ಗಮನಕ್ಕೆ ತರುತ್ತೇವೆ ಅಂತ ಮೆಟ್ರೋ ಅಧಿಕಾರಿ ಪ್ರತಿಕ್ರಿಯಿಸಿದ್ದಾರೆ. ಈ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ. ಇದನ್ನ ನಾವು ನಮ್ಮ ನಿಯಮಾನುಸಾರ ಮುಂದೆ ನಾವು ನಾವು ಸರ್ಕಾರಗಳ ಗಮನಕ್ಕೆ ತರಬೇಕು, ಅದು ತರ್ತೀವಿ. ಸರ್ಕಾರಗಳ ಅವರ ನಿರ್ಧಾರ ಏನಿದೆ ಅದರ ಪ್ರಕಾರ ನಾವು ಮುಂದುವರಿ. ಅಲ್ಲ ಯಾವುದೇ ಆದ್ರೂ ನಾವು ಯಾವುದೇ ಹೆಸರು ಬದಲಾವಣೆ ಆದ್ರೂ ಕೂಡ ನಾವು ಸರ್ಕಾರಕ್ಕೆ ಗಮನಕ್ಕೆ ತರದೇ ತಗೋಬೇಕು. ಸರ್ಕಾರ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅದೇ ಇವಾಗ ಮೊದಲು ಲೋಕಲ್ ಏನು ಹೆಸರು ಇರ್ತದೆ, DPR ಅಲ್ಲಿ ಏನು ಅಪ್ರೂವ್ ಮಾಡಿರ್ತಾರೆ ಅದ್ರ ಪ್ರಕಾರ ಹೆಸರುಗಳಿರುತ್ತೆ. ಆಯಿತಾ? ಆ ಥರ ಮಧ್ಯದ ಬದಲಾವಣೆ ಆಗಬೇಕು ಅಂದರೆ ಅದಕ್ಕೆ ನಾವು ಸರ್ಕಾರ ಮುಂದೆ ತೊಗೊಂಡೋಗ್ಬೇಕು. ಯಾಕಂದರೆ ಅದು ಆಲ್ರೆಡಿ ಸರ್ಕಾರಗಳ ಹೆಸರುಗಳನ್ನು ಆಲ್ರೆಡಿ ಸರ್ಕಾರಗಳು ಒಪ್ಪಿಗೆ ಕೊಟ್ಟಿರ್ತಾರೆ. ಒಟ್ನಲ್ಲಿ ಶಿವಾಜಿ ಮೆಟ್ರೋ ನಿಲ್ದಾಣ ಕಾಮಗಾರಿ ಪೂರ್ಣ ಆಗೋ ಮೊದಲೇ ಶಿವಾಜಿ ಮೆಟ್ರೋ ನಿಲ್ದಾಣಕ್ಕೆ ಹೆಸರಿಡುವ ಬಗ್ಗೆ ಜಟಾಪಟಿ ಜೋರಾಗಿರೋದಂತೂ ನಿಜ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.